ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾ ಇದ್ರು. ಮುಂದಿನ ಬಜೆಟ್ ನಾನೇ ಮಂಡಿಸ್ತೀನಿ ಅಂತಾನು ಹೇಳ್ತಾ ಇದ್ರು. ಆದರೆ ಅದೇ ಸಿಎಂ ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಆದ್ರೀಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಿದ್ದಾರೆ. ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಭರವಸೆ ಕಡಿಮೆ ಆಗಿದೆ. 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ರು ಈ ಹಿಂದೆ ಸಿಎಂ ಸಿದ್ದರಾಮಯ್ಯ. ಮುಂದಿನ ಬಜೆಟ್ ನಾನೇ ಮಂಡಿಸ್ತೀನಿ ಅಂತಾನು ಅವರೇ ಹೇಳ್ಕೊತಾ ಇದ್ರು. ಆದರೆ ಅದೇ ಸಿಎಂ ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಆದ್ರೀಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಿದ್ದಾರೆ. ಈ ಹಿಂದೆ ಒಂದು ಹೇಳಿಕೆ, ಈಗ ಒಂದು ಹೇಳಿಕೆ. ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಭರವಸೆ ಕಡಿಮೆಯಾಗಿದೆ. ಡಿಕೆ ದಿನ ಬೆಳಗಾದ್ರೆ ಟೆಂಪಲ್ ರನ್ ಮಾಡ್ತಾರೆ, ಒಂದೊಂದು ದೇವಸ್ಥಾನಕ್ಕೂ ತಿರುಗಾಡ್ತಿರ್ತಾರೆ. ಅಲ್ಲಿ ಇಲ್ಲಿಂದ ನಾಗಾ ಸಾಧುಗಳನ್ನು ಕರ್ಕೊಂಡು ಬರ್ತಿದ್ದಾರೆ. ಇವರ ಆಟಗಳನ್ನು ನೋಡ್ತಾ ಇದ್ರೆ ಸರ್ಕಾರ ಪತನ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಯಾರು ಹೇಳೋದು ಇದನ್ನ? ಆರ್ ಅಶೋಕ್. ಅವರವರ ನಡುವೆಯೇ ಕಿತ್ತಾಟಗಳು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಆರ್ ಅಶೋಕ್ 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ರು. ಮುಂದಿನ ಬಜೆಟ್ ನಾನೇ ಮಂಡಿಸ್ತೀನಿ ಅಂತಾನು ಕೂಡ ಅವರೇ ಹೇಳ್ತಾ ಇದ್ರು. 5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಆಗಾಗ ಅದೇ ವಿಚಾರಗಳನ್ನು ಬಹಿರಂಗ ವೇದಿಕೆಗಳಲ್ಲೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ರು. ನಾನೇ ಸಿ ಎಂ ಇರ್ತೀನಿ ರೀ, ಅಧಿಕಾರ ಹಂಚಿಕೆ ವಿಚಾರ ಚರ್ಚೆಗೆ ಬಂದಾಗ ಆ ಚರ್ಚೆಗೆ ಬಂದ ಸಂದರ್ಭಗಳಲ್ಲೆಲ್ಲ ಸಿ ಎಂ ಸಿದ್ದರಾಮಯ್ಯ ಇದನ್ನೇ ಹೇಳ್ತಾ ಇದ್ರು. ಮುಂದಿನ 5 ವರ್ಷಗಳು ನಾನೇ ಸಿ ಎಂ ಆಗಿರ್ತೀನಿ, ನನ್ನನ್ನು ತಡೆಯೋರು ಯಾರು ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ರು. ಆದರೆ ಈಗ ಅದೇ ಸಿ ಎಂ ಯೂ ಟರ್ನ್ ಹೊಡೆದಿದ್ದಾರೆ. ಪ್ರತಿಯೊಂದಕ್ಕೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯರ ಹೇಳಿಕೆಗಳಲ್ಲಿ ಬದಲಾವಣೆ ಬಂದಿದೆ. ಇನ್ನು ಡಿ ಕೆ ಶಿವಕುಮಾರ್ ಪ್ರತಿನಿತ್ಯ ಸುದ್ದಿಗಳಲ್ಲಿ ಡಿ ಕೆ ಶಿವಕುಮಾರ್ ಪೂಜೆ ಮಾಡ್ತಿದ್ದಾರೆ, ಡಿ ಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಹೋಗಿದ್ದಾರೆ, ವಿಶೇಷ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಅಂತಲೇ ಸುದ್ದಿ ಬರುತ್ತೆ. ಇದಕ್ಕೇನು ಕಾರಣ? ಪರಸ್ಪರ ಕಚ್ಚಾಡ್ತಾ ಇದ್ದಾರೆ ಅಧಿಕಾರಕ್ಕೋಸ್ಕರ. ಇವರಿಗೆ ರೈತರ ಮೇಲೆ ಕಾಳಜಿ ಇಲ್ಲ, ರಾಜ್ಯದಲ್ಲಿ ಹಾಡಹಗಲೇ ರಾಬ್ರಿಗಳಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆಯ ಮೇಲೆ ಇವರಿಗೆ ಪರಿಜ್ಞಾನಗಳೇ ಇಲ್ಲ. ರಾಜ್ಯದ ರೈತರು ಬೆಂಬಲ ಬೆಲೆ ಸಿಗದೆ ಅಥವಾ ಬೇರೆ ಬೇರೆ ಸಮಸ್ಯೆಗಳನ್ನು ಹೇಳಿಕೊಂಡು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳನ್ನು, ಹೋರಾಟಗಳನ್ನು ಮಾಡ್ತಿದ್ದಾರೆ. ಅವರ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನು ತೋರಿಸದೆ ಕಾಂಗ್ರೆಸ್ ಮನಬಂದ ಆಡಳಿತವನ್ನು ನಡೆಸ್ತಾ ಇದೆ. ಒಂದು ಥರದ ತುಗ್ಲಕ್ ಆಡಳಿತ ನಡೆಸ್ತಾ ಇದೆ. ಪರಸ್ಪರ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗದಲ್ಲೇ ಇರೋ ಥರ ಸಿ ಎಂ ಸ್ಥಾನಕ್ಕಾಗಿ ಜಟಾಪಟಿ, ಕಿತ್ತಾಟ. ಒಂದು ಸಿ ಎಂ ಸೀಟು, ಅದಕ್ಕೆ 4 ಕಾಲುಗಳಿದೆ. ಆ 4 ಕಾಲುಗಳು 4 ವ್ಯಕ್ತಿಗಳನ್ನು ಸೂಚಿಸ್ತಾ ಇದೆ. ಪರಮೇಶ್ವರ್ ಅವರಿಗೂ ಇಂಗಿತ ಇದೆ, ಅವರು ಇಂಗಿತವನ್ನು ವ್ಯಕ್ತಪಡಿಸಿದರು. ಖರ್ಗೆ ಅವರಿಗೂ ಕೂಡ ಸಿ ಎಂ ಆಗಬೇಕು ಅನ್ನೋ ಆಸೆ ಇದೆ. ಇನ್ನು ಡಿ ಕೆ ಶಿವಕುಮಾರಿಗೂ ಆಸೆ ಇದೆ. ಸಿದ್ದರಾಮಯ್ಯನವರಿಗೂ ಕೂಡ ಆ ಸ್ಥಾನದಿಂದ ಬಿಟ್ಟು ಕೊಡದೆ ಕೂತ್ಕೋಬೇಕು ಎನ್ನುವಂತಹ ಆಸೆ ಅವರಿಗೂ ಇದೆ. ಹಾಗಾಗಿ ಇದನ್ನೆಲ್ಲ ಗಮನಿಸ್ತಾ ಇದ್ದರೆ ಸರ್ಕಾರ ಒಂದಲ್ಲ ಒಂದು ದಿನ ಪತನ ಆಗುತ್ತೆ ಅಂತ ಅನಿಸುತ್ತೆ ಅಂತ ಆರ್ ಅಶೋಕ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿ ಎಂ ಆಗಿರ್ತೀನಿ ಅಂತ ಹೇಳ್ತಾ ಇದ್ರು. ಆದ್ರೀಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಭರವಸೆ ಕಡಿಮೆಯಾಗಿದೆ. ಡಿ ಕೆ ದಿನ ಬೆಳಗಾದರೆ ಟೆಂಪಲ್ ರನ್, ಅಲ್ಲಿ ಇಲ್ಲಿಂದ ನಾಗಸಾಧುಗಳನ್ನು ಕರ್ಕೊಂಡು ಬರ್ತಾರೆ. ಇವರ ಆಟಗಳನ್ನು ನೋಡ್ತಾ ಇದ್ದರೆ ಸರ್ಕಾರ ಪತನ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅವರವರ ನಡುವೆ ಕಿತ್ತಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.